ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಕಿಡ್ನಿ ಸ್ಟೋನ್ಸ್ ಅಥವಾ ಮೂತ್ರಪಿಂಡದ ಕಲ್ಲುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೂತ್ರಪಿಂಡದ ಕಲ್ಲುಗಳು ಎಂದರೆ ಮೂತ್ರದಲ್ಲಿರುವ ರಾಸಾಯನಿಕಗಳಿಂದ ತಯಾರಿಸಲ್ಪಟ್ಟ ಗಟ್ಟಿಯಾದ ವಸ್ತುವಾಗಿರುತ್ತದೆ. ಕೆಲವು ಮೂತ್ರಪಿಂಡದ ಕಲ್ಲುಗಳು ಮರಳಿನ ಧಾನ್ಯದಷ್ಟು ಚಿಕ್ಕದಾಗಿರುತ್ತದೆ. ಇನ್ನು ಕೆಲವು ಗಲ್ಫ್ ಚೆಂಡಿನಷ್ಟು ದೊಡ್ಡದಾಗಿರುತ್ತವೆ. ಮೂತ್ರಪಿಂಡದ ಕಲ್ಲುಗಳು ದೊಡ್ಡವಾದಷ್ಟು ರೋಗ ಲಕ್ಷಣಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಮೂತ್ರಪಿಂಡದ ಕಲ್ಲುಗಳು ಸಾಮಾನ್ಯವಾಗಿ ಕಿಡ್ನಿ ಅಥವಾ ಮೂತ್ರಪಿಂಡದಲ್ಲಿರುತ್ತವೆ. ಕೆಲವೊಂದು ಸಲ ಮೂತ್ರನಾಳಕ್ಕೂ ಸಹ ಚಲಿಸುತ್ತವೆ. ಕಿಡ್ನಿ ಸ್ಟೋನ್ಸ್ 4 ವಿಧದಲ್ಲಿ ತಯಾರಾಗುತ್ತವೆ: ಕ್ಯಾಲ್ಸಿಯಂ ಆಕ್ಸಲೇಟ್, ಯೂರಿಕ್ ಆಮ್ಲ, ಸ್ಟ್ರೂವೈಟ್ ಮತ್ತು ಸಿಸ್ಟೇನ್. ಕಿಡ್ನಿ ಸ್ಟೋನ್ಸ್ ಇದ್ದಾಗ ಯಾವ ರೀತಿ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದರೆ ಕೆಳಬೆನ್ನಿನಲ್ಲಿ ತೀವ್ರವಾದ ನೋವು, ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು, ವಾಕರಿಕೆ, ವಾಂತಿ, ಜ್ವರ ಮತ್ತು ಶೀತ. ಮೂತ್ರವು ಕೆಟ್ಟ ವಾಸನೆಯಿಂದ ಕೂಡಿರುತ್ತದೆ. ಕಿಡ್ನಿ ಸ್ಟೋನ್ಸ್ ತಯಾರಾಗಲು ಹಲವಾರು ಕಾರಣಗಳಿಂದ ಕೂಡಿರುತ್ತದೆ. ಮೊದಲನೆಯದಾಗಿ, ತುಂಬ ಕಡಿಮೆ ನೀರು ಸೇವಿಸುವಂಥ ವ್ಯಕ್ತಿಗಳಲ್ಲಿ ಕಿಡ್ನಿ ಸ್ಟೋನ್ಸ್ ಅನ್ನುವುದು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ವ್ಯಾಯಾಮ ಹೆಚ್ಚು ಅಥವಾ ಕಡಿಮೆ ಮಾಡುವಂಥ ವ್ಯಕ್ತಿಗಳಲ್ಲಿ, ಸ್ಥೂಲಕಾಯತೆ ಇರುವಂಥ ವ್ಯಕ್ತಿಗಳಲ್ಲಿ ಮತ್ತು ತೂಕ ನಷ್ಟ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವ ವ್ಯಕ್ತಿಗಳಲ್ಲಿ ಹಾಗೂ ಹೆಚ್ಚು ಉಪ್ಪು ಅಥವಾ ಸಕ್ಕರೆಯನ್ನು ಬಳಸುವಂಥ ವ್ಯಕ್ತಿಗಳಲ್ಲಿ ಕಿಡ್ನಿ ಸ್ಟೋನ್ಸ್ ಅನ್ನುವುದು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಕಿಡ್ನಿ ಸ್ಟೋನ್ಸ್ ಅನ್ನು ತಿಳಿದುಕೊಳ್ಳಲು ಕೆಲವೊಂದು ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನು ಮಾಡಿಸುತ್ತಾರೆ. ಸಿಟಿ ಸ್ಕ್ಯಾನ್, KUB ಎಕ್ಸ್ರೇ. ಇದನ್ನು ಮಾಡಿಸುವುದರಿಂದ ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳ ಗಾತ್ರವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಕಿಡ್ನಿ ಸ್ಟೋನ್ಸ್ ಬರದ ಹಾಗೆ ತಡೆಗಟ್ಟುವ ವಿಧಾನವೆಂದರೆ ಸಾಕಷ್ಟು ಪ್ರಮಾಣದ ನೀರಿನ ಸೇವನೆ. ದಿನಕ್ಕೆ 12 ಗ್ಲಾಸ್ಗಿಂತ ಹೆಚ್ಚು ನೀರು ಸೇವಿಸುವುದರಿಂದ ಕಿಡ್ನಿ ಸ್ಟೋನ್ಸ್ ಬರದ ಹಾಗೆ ತಡೆಯಬಹುದು. ಸೋಡಾ, ಕ್ರೀಡಾ ಪಾನೀಯಗಳು, ಕಾಫಿ, ಟೀ ಕಡಿಮೆ ಬಳಸುವುದು. ಇವೆಲ್ಲದಕ್ಕಿಂತಲೂ ನೀರು ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾಗಿರುತ್ತದೆ. ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ಮೂತ್ರದ ಆಮ್ಲತೆಯನ್ನು ಕಡಿಮೆ ಮಾಡುತ್ತದೆ. ಮೂತ್ರದಲ್ಲಿ ಆಮ್ಲತೆಯು ಕಡಿಮೆ ಆಗಿರುವುದರಿಂದ ಕಲ್ಲುಗಳು ರೂಪುಗೊಳ್ಳುವುದಿಲ್ಲ. ಪ್ರಾಣಿಗಳ ಮಾಂಸವು ಅತಿ ಹೆಚ್ಚು ಆಮ್ಲತೆಯನ್ನು ಹೊಂದಿರುತ್ತದೆ. ಇದರಿಂದ ಹೆಚ್ಚಾಗಿ ಮಾಂಸ ಸೇವಿಸುವಂಥ ವ್ಯಕ್ತಿಗಳಲ್ಲಿ ಮೂತ್ರಪಿಂಡದ ಕಲ್ಲುಗಳು ಕಾಣಿಸಿಕೊಳ್ಳುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.